ಶಿರಾಟಿ ಪ್ರೀಮಿಯರ್ ಲೀಗ್ ಪ್ರಾರಂಭ. ದೈಹಿಕ ಸದೃಢತೆಗೆ ಕ್ರೀಡೆ ಅವಶ್ಯಕ. ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನ್ನಿ. ಪ್ರತಿಯೊಬ್ಬರೂ ದೈಹಿಕವಾಗಿ ಸದೃಢರಾಗಲು ಕ್ರೀಡೆ ಅವಶ್ಯಕ. ಕ್ರೀಡೆಯಿಂದ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ಮಾನಸಿಕವಾಗಿ ಶಕ್ತರಾಗುತ್ತಾರೆ ಎಂದು ಮಾಜಿ ಸಂಸದ ಐಜಿ ಸನದಿ ಹೇಳಿದರು. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಐಪಿಎಲ್ ಮಾದರಿಯ ಶಿರಹಟ್ಟಿ ಪ್ರೀಮಿಯರ್ ಲೀಗ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಮನುಷ್ಯ ಆರೋಗ್ಯವಾಗಿರಲು ಕ್ರೀಡೆ ಅವಶ್ಯಕ. ಯುವ ಜನತೆ ಪ್ರತಿ ಬುದ್ಧಿವಂತಿಕೆಯನ್ನು ಉತ್ತಮ ಜೀವನದ ಎಡೆ ಹಾಗೂ ಸಮಾಜದ ಅಭಿವೃದ್ಧಿಯೆಡೆಗೆ ಬಳಸದೆ ಅನಾವಶ್ಯಕವಾಗಿ ಕಾಲಹರಣ ಮಾಡುತ್ತಿದ್ದಾರೆ. ಯುವ ಸಂಪತ್ತು ದೇಶದ ಅಭಿವೃದ್ಧಿಗೆ ಬಳಕೆಯಾಗಬೇಕು ಎಂದು ಹೇಳಿದರು. ಪ್ರತಿಯೊಬ್ಬರೂ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಲಾಯಿತು. ಸಮಾರಂಭದ ಸಾನ್ನಿಧ್ಯವನ್ನು ಹೆಬ್ಬಾಳದ ಶ್ರೀ ಶ್ರೀ ಸಣ್ಣ ಹಾಲ ಸ್ವಾಮಿಗಳು ಗುರುಪಾ ದೇವರ ಮಠದ ಸ್ವಾಮೀಜಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಜಾಕೀರ್ ಸನದಿ, ಹುಮಾಯೂನ್ ಮಾಗಡಿ, ತಹಸೀಲ್ದಾರ್ ಅನಿಲ್ ಪಡಿಗೇರ್, ಡಾಕ್ಟರ್ ವೆಂಕಟೇಶ್ ರಾಥೋಡ್, ಡಿಕೆ ಹೊನ್ನಪ್ಪನವರ್, ಸಂದೀಪ್ ಕಪ್ಪತ್ತನವರ್, ಹೊನ್ನಪ್ಪ ಶಿರಹಟ್ಟಿ, ತಿಮ್ಮಾರೆಡ್ಡಿ, ಮರಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಸವರಾಜ್ ನವಲಗುಂದಿ, NKS TV 4 ನ್ಯೂಸ್, ಶಿರಹಟ್ಟಿ. ನಮ್ಮ ಜೊತೆಗೆ ಆಕ್ಟಿವ್ ಆಗಿ ನೀವು ಇರ್ತೀರಿ. ಬರೀ ನಾವು ನಮ್ಮ ಮಾತಾಡ್ತೀವಿ, ಹುಮಾಯೂನ್ ಮಾತು ಕೇಳಿದ್ರೆ, ಚಾನ್ಸರ್ ಮಾತು ಕೇಳಿದ್ರೆ ಬಿಟ್ರೆ ನೀವು ದಾರಿ ತಪ್ಪಿಸ್ಬಿಡ್ತೀರಿ. ನಿಮ್ಮನ್ನು ದಾರಿ ತಪ್ಪಿಸ್ಬಿಡ್ತೀವಿ ನಾವು. ಅದರಿಂದ ಭಾಳ ಶುರು ಆಗಬೇಕಾಗಿತ್ತು ಜನವರಿ 26. ಯಾಕಂದರೆ 75 ವರ್ಷ ಈ ಭಾರತ ದೇಶಕ್ಕೆ ಪ್ರಜಾ ರಾಜ್ಯೋತ್ಸವದ ಸೆಲಿಬ್ರೇಷನ್ನ ನಾವು ಮಾಡ್ಕೊಂಡಿದ್ವಿ. ಪ್ರಜಾ ರಾಜ್ಯೋತ್ಸವದಲ್ಲಿ ಯಾಕೆ ನಾವು ಇದನ್ನು ಮಾತಾಡ್ತೀವಿ ಅಂದ್ರೆ, ಹಿಂದೆ ಯಾವ ಸಿಸ್ಟಮ್ನಲ್ಲಿ ಇತ್ತು, ಹೆಂಗಿತ್ತು ಅನ್ನೋದನ್ನು ನಾನಂತರೂ ನೋಡಿಲ್ಲ. ಯಾರು 47 ಮುಂಚೆ ಜನನ ಪಡೆದಿದ್ರು ಅವರು ಬಹಳ ಕಡಿಮೆ ಈ ವೇದಿಕೆಯ ಮೇಲಿದ್ದಾರೆ. ಈ ಸಿಸ್ಟಮ್ ಅನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಾನು ಬಹಳ ಸಲ ಹೇಳ್ತಿರ್ತೇನೆ. ಹಿಂದೂ ಮೈಥಾಲಜಿ ಪ್ರಕಾರ ಮಂಥನ ದೇವರು ಇನ್ನೊಬ್ಬ ಸಂಬಂಧ ಪಡೆದಾಗ ಲಕ್ಷ್ಮಿ ಬಂತು, ಅಂದರೆ ಕಾಮಧೇನು ಬಂತು, ಅಪ್ಸರೆಯರು ಬಂತು, ಅಮೃತ ಬಂದು ಅಂತ ಹೋಗಿತ್ತು. ಆದ್ರೆ ಕಲಿಯುಗದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮತ್ತೊಂದು 180ಕ್ಕಿಂತ ಅದನ್ನ ಇಂಧನ ಮಾಡಿದ್ದ ವಿಜಯ್ ಈ ಭಾರತ ದೇಶಕ್ಕೆ ಒಂದು ಸಂವಿಧಾನ ಸಿಗ್ತದೆ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನೀವು ಬಹಳ ಹೆಮ್ಮೆಯಿಂದ ಜೀವಂತವಾಗಿದ್ದೀವಿ ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೊತಾ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಪ್ರಕಾಶ್ ಪ್ರತಿ ವರ್ಷ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಲೇ ಆಗ್ತೈತಿ. ಮತ್ತು ಟ್ರ್ಯಾಕ್ ಐತಲ್ಲ, ರೈಲ್ವೆ ಹಳಿ ಮೇಲೆ ಹೋಗ್ತಿರ್ತದೆ ಟ್ರೈನು, ಆದರೆ ಇದನ್ನು ಸ್ಪೋರ್ಟ್ಸಿಗಾಗಿ ತಗೋದು. ಯಾರೋ ಒಬ್ಬರು ಈಗ 2 ಟೀಮ್ ಆಡ್ತಾರೆ, ಒಂದು ಟೀಮ್ ಗೆಲ್ಲಬೇಕು, ಒಂದು ಟೀಮ್ ಸೋಲ್ಲೇಬೇಕು. ಇದು ಒಂಥರ ಪೊಲಿಟಿಕಲ್ ಆ್ಯಕ್ಟಿವಿಟಿ ಇದ್ದಂಗೆ. ಒಬ್ರಿಗೆ ಎಷ್ಟು ಮಂದಿ ಎಲೆಕ್ಷನ್ ಇದ್ದರೂ ಗೆಲ್ಲೋರು ಒಬ್ಬರು. ಅದಕ್ಕೆ ಹಂಗಾಗಿ 3 ಟ್ರಾಫಿ ಅದಾವೆ. ಒಬ್ರು ಗೆದ್ದವ್ರಿಗೆ, ಒಬ್ಬರು ಸೋತವ್ರಿಗೆ, ಇನ್ನೊಂದು ಗೊತ್ತಿಗೆ ಯಾರು ಕೊಡ್ತಾರೆ. ಒಂದು ಪ್ರಕಾಶ್ ಮನೆಗೂ ಒಯ್ದು ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನೀವು ಕರೆಕ್ಟ್ ಆಡಲಿಲ್ಲ ಅಂದ್ರೆ ಪ್ರಕಾಶ್ ಸ್ವಲ್ಪ ಕಮ್ಯುನಿಸ್ಟ್ ಮೈಂಡೆಡ್ ಅದ ಮನುಷ್ಯ. ಸೊ ಅದಕ್ಕೆ ತಾವೆಲ್ಲ ಇಲ್ಲಿ ಬಂದಿರಿ. ಅವ್ರನ್ನ ಒಳ್ಳೆ ಪ್ರೋತ್ಸಾಹದಿಂದ ನಾವು ಈ